ಒಂದು ದಿನ ನಮ್ ಹೀರೋ ಒಂದು ಕಾರ್ನ ಕದಿಬೇಕು ಅಂದ್ಬಿಟ್ಟು ಒಂದು ಕಾರ್ ಒಳಗಡೆ ಆದ್ರೆ ಅದೇ ಕಾರ್ ಒಳಗಡೆ ಅವನು ಲಾಕ್ ಆಗಿ ಹೋಗ್ಬಿಡ್ತಾನೆ. ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾನೆ, ಆದ್ರೆ ಆಗ್ತಾನೆ ಇರೋದಿಲ್ಲ. ಮತ್ತೆ ಆ ಕಾರಲ್ಲಿ ನರ್ಕ ನೋಡ್ಬಿಡ್ತಾನೆ ನಮ್ ಹೀರೋನ ಏಂತಕ್ಕೆ ಈ ಕಾರಲ್ಲಿ ಲಾಕ್ ಮಾಡಿದ್ರು ಅಂತ ತಪ್ಪು ನಮ್ ಹೀರೋ ಏನ್ ಮಾಡಿದ್ದ. ಹಾಗೆ ಈ ಕಾರಿಂದ ಹೊರಗಡೆ ಬರೋದಕ್ಕೆ ನಮ್ ಹೀರೋ ಏನನ್ನೆಲ್ಲ ಕಷ್ಟ ಪಡ್ತಾನೆ ಅಂತ ಇವತ್ತು ನಾವು ಈ ಮೂವಿಲಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಲಾಕ್ಡ್. ನೀವ್ ಹೇಳ್ಬೋದು ಒಂದು ಕಾರಿಂದ ಆಚೆ ಬರೋದಕ್ಕೆ ಕಷ್ಟನ ಬ್ರೋ ಅಂತ, ಆದ್ರೆ ನೀವು ಈ ಮೂವಿನ ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈ ಕಾರಿಂದ ಹೊರಗಡೆ ಬರೋದು ಎಷ್ಟು ಕಷ್ಟ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಲೆಜೆಂಡ್ ಆಫ್ ದಿ ನಾಗಾ ಪ್ಯಾರಲ್ಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನು ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಾವು ನಮ್ಮ ಹೀರೋನ ನೋಡ್ತೀವಿ. ಇವನ ಹೆಸರು ಎಡಿ ಅಂತ. ಎಡಿ ಒಬ್ಬ ಚಿಕ್ಕ ಪುಟ್ಟ ಕಳ್ಳ ಆಗಿರ್ತಾನೆ. ಅದೇ ರೀತಿ ಇವನು ಒಂದು ಗ್ಯಾರೇಜ್ಗೆ ಬಂದ್ಬಿಟ್ಟು ಕಾರಲ್ಲನ್ನೊಬ್ಬ ವ್ಯಕ್ತಿಗೆ $350 ಕೊಡ್ತಾನೆ. ಯಾಕೆಂದ್ರೆ ಇವನೊಂದು ಸೆಕೆಂಡ್ ಹ್ಯಾಂಡ್ ವ್ಯಾನ್ ನ ತಗೊಬೇಕಾಗಿರುತ್ತೆ, ಅದಕ್ಕೋಸ್ಕರ. ಆದ್ರೆ ಕಾರಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಆ ವ್ಯಾನ್ ನ ಪ್ರೈಸ್ ಬಂದ್ಬಿಟ್ಟು $825. ಬಾಕಿ ಅಮೌಂಟ್ ಯಾರು ಕೊಡ್ತಾರೆ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಎಡಿನು ಕೂಡ ಸದ್ಯಕ್ಕೆ ನನ್ಗೆ ಇವಾಗ ಡೆಲಿವರಿ ಮಾಡೋದಕ್ಕೆ ನನ್ಗೆ ವ್ಯಾನ್ ಅವಶ್ಯಕತೆ ಇದೆ, ನಾನು ಹೋಗ್ತಾ ನಿಧಾನಕ್ಕೆ ಅದನ್ನ ತೀರಿಸ್ತೀನಿ, ಸದ್ಯಕ್ಕೆ ಇಷ್ಟು $ನ ಇಟ್ಕೊಂಡು ನನ್ಗೆ ವ್ಯಾನ್ ಕೊಡು ಅಂತ ಕೇಳ್ತಾನೆ. ಆದ್ರೆ ಕಾರಲ್ಲಿ ಒಪ್ಕೊಳ್ಳೋದಿಲ್ಲ, ಯಾಕೆಂದ್ರೆ ಆ ಒಂದು ಸಿಟಿಲಿ ತುಂಬಾ ಮೋಸ ಆಗ್ತಿರೋದ್ರಿಂದ ನೋಡಪ್ಪ ಫುಲ್ ಅಮೌಂಟ್ ನ ಕೊಟ್ಬಿಟ್ಟು ವ್ಯಾನ್ ನ ತಗೊಂಡ್ ಹೋಗೋದಾದ್ರೆ ತಗೊಂಡ್ ಹೋಗು, ಇಲ್ಲ ಅಂದ್ರೆ ನನ್ ತಲೆ ತಿನ್ಬೇಡ, ನಂಗೆ ಬೇಜಾನ್ ಕೆಲಸ ಐತೆ, ಸೈಡ್ಗೆ ಹೋಗ್ಬಿಡು ಅಂತ ಅವನಿಗೆ ವಾದ ಮಾಡ್ತಾ ಇರ್ತಾನೆ. ಅವಾಗ ನಮ್ ಹೀರೋಗೆ ಇವನ ವೈಫ್ ಆದ ಆಮಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡ್ಬಿಟ್ಟು ನೀನು ಸಾರನ್ನ ಕರ್ಕೊಂಡ್ ಬರೋದಕ್ಕೆ ಸ್ಕೂಲ್ ಹತ್ರ ಹೋಗಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಎಡಿನು ಕೂಡ ಇವಾಗ ನಾನು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಬಂದಿದ್ದೀನಿ, ಇವತ್ತೊಂದಿನ ನೀನು ಹೋಗಿ ಅವಳನ್ನ ಕರ್ಕೊಂಡ್ ಬಂದ್ಬಿಡು ಅಂತ ಇವನು ಕೂಡ ಹೇಳ್ತಾನೆ. ಅದಕ್ಕೋಸ್ಕರ ಆಮಿನು ಕೂಡ ತುಂಬಾ ಇವನ್ ಮೇಲೆ ರೇಗಾಡ್ತಾಳೆ, ಯಾಕೆಂದ್ರೆ ಇವರಿಬ್ರದ್ದು ರಿಲೇಶನ್ಶಿಪ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಡಿವೋರ್ಸ್ ಗಂಟ ಬಂದ್ಬಿಟ್ಟಿರುತ್ತೆ. ಹೀಗಾಗಿ ಆಮಿನು ಕೂಡ ನೀನು ಇದೇ ರೀತಿ ಮಾಡ್ತಿದ್ರೆ ನಾನು ನಿನ್ನ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತ ಅವಳು ಕೂಡ ಬೈದ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾಳೆ. ಮತ್ತೆ ಎಡಿ ಕಾರಲ್ನ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೋತಾನೆ, ದಯವಿಟ್ಟು ನನಗೆ ವ್ಯಾನ್ ಅವಶ್ಯಕತೆ ಇದೆ ಕೊಡು ಅಂತ. ಆದ್ರೆ ಇವನಂತೂ ಒಪ್ಕೋತಾನೆ ಇರೋದಿಲ್ಲ. ಇವನು ಕೂಡ ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅದೇ ಜಾಗದಲ್ಲಿ ಒಂದು ಪರ್ಸ್ ನ ನೋಡ್ತಾನೆ. ಹಾಗೆ ಅವ್ರಗಳ ಜೊತೆ ಮಾತಾಡೋ ನೆಪದಲ್ಲಿ ಆ ಒಂದು ಪರ್ಸ್ ನ ಕತ್ಕೊಂಡು ಹೊರಟೋಗ್ಬಿಡ್ತಾನೆ. ಕತ್ಕೊಂಡು ಒಂದು ಶಾಪ್ಗೆ ಹೋಗ್ಬಿಟ್ಟು ಸ್ವಲ್ಪ ಸ್ನಾಕ್ಸ್ ಹಾಗೆ 3 ಲಾಟರಿ ಟಿಕೆಟ್ ಗಳನ್ನ ತಗೋತಾನೆ. ಒಂದು ಲಾಟರಿ ಟಿಕೆಟ್ ನ ಅಲ್ಲೇ ಸ್ಕ್ರಾಚ್ ಮಾಡ್ತಾನೆ, ಬಟ್ ಆದ್ರೆ ಇವ್ಗೆ ಏನು ಕೂಡ ಸಿಗೋದಿಲ್ಲ. ಉಳಿದಂತ ಲಾಟರಿ ಟಿಕೆಟ್ ನ ಆಮೇಲೆ ಸ್ಕ್ರಾಚ್ ಮಾಡೋಣ ಅನ್ಬಿಟ್ಟು ತನ್ನ ಜಾಕೆಟ್ ಒಳಗಡೆ ಹಿಕ್ಕೋತಾನೆ. ಅವಾಗ ಇವನ್ ನಮ್ಮ ಮಗಳು ಸಾರಾ ಕಾಲ್ ಮಾಡ್ಬಿಟ್ಟು ಇವತ್ತು ಯಾಕೆ ನಮ್ಮನ್ನ ಪಿಕ್ ಮಾಡೋಕೆ ನೀನ್ ಬರ್ಲಿಲ್ಲ ಅಂತ ಕೇಳಿದಾಗ ಇವನು ಕೂಡ ಸಾರಿ ಕೇಳ್ತಾ ನಾಳೆ ಖಂಡಿತ ನಾನೇ ನಿನ್ನನ್ನ ಪಿಕ್ ಮಾಡೋದಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಮತ್ತೆ ಇವತ್ತಿನ ದಿನ ಫ್ರೈಡೆ ಆಗಿರುತ್ತೆ. ಮತ್ತೆ ನಮ್ ಹೀರೋ ಆ ಒಂದು ವ್ಯಾನ್ ನ ತಗೊಳ್ಳೋದಕ್ಕೋಸ್ಕರ ಉಳಿದಂತ ಅಮೌಂಟ್ ನ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ಇವನು ರೋಡ್ ಸೈಡ್ ನಿಂತಿರುತ್ತಲ್ಲ ಕಾರ್ಗಳು, ಆ ಎಲ್ಲಾ ಕಾರ್ಗಳದ್ದು ಡೋರ್ ಓಪನ್ ಮಾಡಿ ನೋಡ್ತಾ ಇರ್ತಾನೆ, ಒಳಗಡೆ ಏನಾದ್ರು ಸಿಕ್ಕೋದ್ರೆ ಕತ್ಕೊಂಡ್ಬಿಡೋಣ ಅನ್ಬಿಟ್ಟು. ಅದೇ ರೀತಿ ಪ್ರತಿ ಒಂದು ರೋಡ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇರ್ತಾನೆ. ಒಂದು ಜಾಗದಲ್ಲಿ ಬಂದಾಗ ಇವನ್ಗೆ SUV ಕಾರ್ ಕಾಣುತ್ತೆ. ಹೀಗಾಗಿ ಆ ಕಾರ್ ನ ನೋಡ್ಬಿಟ್ಟು ಅದನ್ನ ಒಂದ್ಸರಿ ಟ್ರೈ ಮಾಡೋಣ ಅನ್ಬಿಟ್ಟು ಹೋಗ್ಬಿಟ್ಟು ಅದ್ರ ಡೋರ್ ಓಪನ್ ಮಾಡ್ತಾನೆ. ಇವನ ಅದೃಷ್ಟಕ್ಕೆ ಡೋರ್ ಕೂಡ ಓಪನ್ ಆಗ್ಬಿಡುತ್ತೆ. ಒಳ್ಳೆ ಚಾನ್ಸ್ ಸಿಕ್ತು, ಒಳಗಡೆ ಇರೋದ್ನೆಲ್ಲ ಕ್ಲೀನ್ ಆಗಿ ಎತ್ಬಿಡೋಣ ಅನ್ಬಿಟ್ಟು ಶಿಸ್ತಾಗಿ ಒಳಗಡೆ ಹೋಗಿ ಹಾಗೆ ಒಳಗಡೆ ತುಂಬಾ ಹುಡುಕ್ತಾನೆ ಏನಾದ್ರು ಸಿಗುತ್ತಾ ಅಂತ. ಬಟ್ ಆದ್ರೆ ಇವ್ನಿಗೆ ಕೂಲಿಂಗ್ ಗ್ಲಾಸ್ ಬಿಟ್ರೆ ಏನು ಸಿಗೋದಿಲ್ಲ. ಹೀಗಾಗಿ ಇದ್ರ ಒಳಗಡೆ ಏನು ಇಲ್ಲ ಅನ್ಬಿಟ್ಟು ವಾಪಸ್ ಹೋಗೋಣ ಅನ್ಬಿಟ್ಟು ಡೋರ್ ನ ಓಪನ್ ಮಾಡ್ತಾನೆ. ನೋಡಿದ್ರೆ ಡೋರೇ ಓಪನ್ ಆಗ್ತಾ ಇರೋದಿಲ್ಲ. ಇವಾಗ ಇವನ್ಗೆ ಗಾಬರಿ ಆಗಕ್ಕೆ ಶುರುವಾಗಿ ಆ ಕಾರ್ನ ಎಲ್ಲಾ ಡೋರ್ನು ಕೂಡ ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಬಟ್ ಆದ್ರೆ ಯಾವ ಡೋರ್ ಕೂಡ ಓಪನ್ ಆಗ್ತಾ ಇರೋದಿಲ್ಲ. ಮತ್ತೆ ಈ ಕಾರ್ ಓನರ್ ಏನಾದ್ರು ಬಂದ್ರೆ ನನ್ನ ಜೈಲ್ಗೆ ಹಾಕಿಸ್ಬಿಡ್ತಾನೆ ಅನ್ಬಿಟ್ಟು ಟೆನ್ಷನ್ ಅಲ್ಲಿ ಆ ಕಾರ್ ಗ್ಲಾಸ್ ನ ಹೊಡೆದಾಕ್ಬಿಟ್ಟು ಆಚೆ ಹೋಗೋಣ ಅಂತ ಟ್ರೈ ಮಾಡ್ತಾನೆ. ಅದು ಕೂಡ ಫೇಲ್ ಆಗುತ್ತೆ, ಯಾಕೆಂದ್ರೆ ಆ ಕಾರ್ ನ ಗ್ಲಾಸ್ ಬಂದ್ಬಿಟ್ಟು ಬುಲೆಟ್ ಪ್ರೂಫ್ ಗ್ಲಾಸ್ ಆಗಿರುತ್ತೆ. ಇದರಿಂದ ಏನೇ ಸೌಂಡ್ ಮಾಡಿದ್ರು ಕೂಡ, ಇನ್ನೇನು ಎಷ್ಟೇ ಕೂಗಾಡಿದ್ರು ಕೂಡ ಹೊರಗಡೆ ಇರುವಂತ ಜನಕ್ಕೆ ಕೇಳಿಸೋಲ್ಲ. ಮತ್ತೆ ಡೋರ್ ಬಂದ್ಬಿಟ್ಟು ಆಕ್ಚುಲಿ ಒಂದು ಕಬ್ಣದಲ್ಲಿ ರೆಡಿ ಮಾಡಿರ್ತಾರೆ, ಹೀಗಾಗಿ ಅದನ್ನು ಕೂಡ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ನಮ್ ಹೀರೋಗೆ ಹಿಂದಗಡೆ ಒಂದು ಮೆಟಲ್ ಟೂಲ್ ಕೂಡ ಸಿಗುತ್ತೆ, ಅದ್ರಿಂದನೂ ಟ್ರೈ ಮಾಡ್ತಾನೆ. ಆ ಒಂದು ಕಾರ್ ಡೋರ್ ನ ಹೊಡೆದಾಕೋದಕ್ಕೆ ಅದು ಕೂಡ ಆಗ್ತಾ ಇರೋದಿಲ್ಲ. ಈ ಒಂದು ಪ್ರಯತ್ನದಲ್ಲಿ ಅವನ್ಗೆ ಕೈಗೆ ಗಾಯ ಕೂಡ ಆಗ್ಬಿಡುತ್ತೆ. ಅವಾಗ ಆ ಕಾರ್ ನಲ್ಲಿ ಇದ್ದಂತ ಒಂದು ಚಿಕ್ಕ ಟಿವಿಯಲ್ಲಿ ಯಾರೋ ಅನ್ನೋನ್ ಪರ್ಸನ್ ಇವನ್ಗೆ ಕಾಲ್ ಮಾಡ್ತಾ ಇರ್ತಾರೆ. ಹೀಗಾಗಿ ಇವನ್ಗೆ ಇನ್ನೂ ಜಾಸ್ತಿ ಹೆದರಿಕೆ ಆಗ್ಬಿಟ್ಟು ಯಾರನ್ನಾರು ಕಾಲ್ ಮಾಡಿ ಕಾರ್ಸ್ಕೊಡೋಣ ಅಂತ ಟ್ರೈ ಮಾಡ್ತಾನೆ. ಯಾವುದೇ ರೀತಿಯ ವೈಫೈ ಕನೆಕ್ಷನ್ ಇರೋದಿಲ್ಲ, ನೆಟ್ವರ್ಕ್ ಕೂಡ ಇರೋದಿಲ್ಲ, ಎಲ್ಲ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಮತ್ತೆ ನಾವು ನೋಡ್ತೀವಿ ಇನ್ನು ಸುತ್ತಲೂ ಕೂಡ ಕ್ಯಾಮ್ರಾ ಇಟ್ಟು ಇವನ್ನ ಯಾರೋ ಒಬ್ರು ಮಾನಿಟರ್ ಮಾಡ್ತಾ ಇರ್ತಾರೆ. ಹಾಗೆ ಕಂಟಿನ್ಯೂಸ್ ಆಗಿ ಆ ಒಂದು ಕಾಲ್ ಬರ್ತಾನೆ ಇರುತ್ತೆ, ಇವನು ರಿಸೀವ್ ಮಾಡ್ತಾನೆ ಇರೋದಿಲ್ಲ. ಹಾಗೆ ಇಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾ ಇರ್ತಾನೆ, ಕೊನೆಗೂ ಕೂಡ ಸೋತೋಗ್ಬಿಡ್ತಾನೆ. ಹೀಗಾಗಿ ಆ
ಒಂದು ಕಾಲ್ನ ರಿಸೀವ್ ಮಾಡ್ತಾನೆ. ರಿಸೀವ್ ಮಾಡಿದಾಗ ಒಬ್ಬ ವ್ಯಕ್ತಿ ಇವನ ಹತ್ರ ಮಾತಾಡೋಕೆ ಶುರು ಮಾಡ್ತಾನೆ. ಆವಾಗ ಅವನ ಹೆಸರು ಹೇಳ್ತಾನೆ, ನನ್ನ ಹೆಸರು ವಿಲಿಯಂ ಅಂತ, ನೀನ್ ಇವಾಗ ಇರೋದು ನನ್ನ ಕಾರಲ್ಲಿ ಅಂತ. ಇವನು ಬೇಕಂತಾನೆ ನನ್ನನ್ನು ಇಲ್ಲಿ ಲಾಕ್ ಮಾಡಿರೋ ಅಂತ ಒಂದು ವಿಷಯ ನಮ್ಮ ಹೀರೋಗೆ ಗೊತ್ತಾಗಿ ಅವನಿಗೆ ಕೆಟ್ಟ ಮಾತಲ್ಲಿ ಬೈತಾನೆ. ಹೀಗಾಗಿ ನನಗೆ ಕೆಟ್ಟ ಮಾತಾಡೋರು ಕಂಡ್ರೆ ಇಷ್ಟ ಆಗೋದಿಲ್ಲ ಅನ್ಬಿಟ್ಟು ಅವನಿಗೆ ಶಾಕ್ ನ ಹೊಡಿಸ್ತಾನೆ. ಈ ಎಲ್ಲಾ ಸೀಟ್ಗಳಿಗೂ ಕೂಡ ಕರೆಂಟ್ ಶಾಕ್ ನ ಕೊಡ್ಬೋದು, ಆ ರೀತಿಯಾದ ಒಂದು ಕಾರ್ನ ಡಿಸೈನ್ ಮಾಡ್ಕೊಂಡಿರ್ತಾನೆ. ನಮ್ ಹೀರೋನು ಕೂಡ ಸರಿ ಆಯ್ತು, ನಿನ್ಗೆ ಏನ್ ಬೇಕಪ್ಪ ಅಂತ ಎಲ್ಲ ಕೇಳಿದಾಗ, ಏನಿಲ್ಲ ನಾನ್ ನಿನ್ ಜೊತೆ ಮಾತಾಡ್ಬೇಕಷ್ಟೇ, ನಮ್ಮಿಬ್ರು ಜೀವನದ ಬಗ್ಗೆ ನಾವು ಸ್ವಲ್ಪ ಡೀಪ್ ಆಗಿ ಮಾತಾಡ್ಬೇಕು ಅಂತ. ಹೀಗಾಗಿ ನಮ್ ಹೀರೋ ಕೋಪ ಬಂದ್ಬಿಟ್ಟು, ನೀನ್ ತುಕಾಲಿ ಮಾತುಗಳನ್ನೆಲ್ಲ ಕೇಳಿಸ್ಕೊಳಕ್ ನಂಗೆ ಟೈಮ್ ಇಲ್ಲ, ನನ್ನ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಅನ್ಬಿಟ್ಟು ಇವನ ಹತ್ರ ಇದ್ದಂತ ಒಂದು ಗನ್ನ ತಗೊಂಡು ಆ ಒಂದು ಕಾರ್ ಕ್ಲಾಸ್ಗೆ ಶೂಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅದು ಬುಲೆಟ್ ಪ್ರೂಫ್ ಆಗಿರೋದ್ರಿಂದ ಶೂಟ್ ಮಾಡಿದ ತಕ್ಷಣ ಉಲ್ಟಾ ಇವನ್ ಕಾಲ್ಗೆನೆ ಬಿದ್ದ್ಬಿಡುತ್ತೆ. ಹೀಗಾಗಿ ಬುಲೆಟ್ ಇವನ್ ಕಾಲ್ಗೆ ಬಿದ್ದ್ಬಿಟ್ಟು ತುಂಬಾನೇ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಇದರಿಂದ ಆ ವ್ಯಕ್ತಿನ ಬೇಡ್ಕೋತಾ ಇರ್ತಾನೆ, ದಯವಿಟ್ಟು ನಾನು ಇಲ್ಲಿಂದ ಹೋಗಕ್ ಬಿಟ್ಬಿಡು, ತುಂಬಾನೇ ಬ್ಲೀಡಿಂಗ್ ಆಗ್ತೈತೆ, ನನಗೆ ಹಾಸ್ಪಿಟಲ್ ಅವಶ್ಯಕತೆ ಇದೆ ಅಂತ. ಆದ್ರೆ ವಿಲಿಯಮು ಏನೇನೋ ಮೆಂಟ್ಲು ತರ ಮಾತಾಡಕ್ಕೆ ಶುರು ಮಾಡಿರ್ತಾನೆ. ಅವಾಗ ನಮ್ ಹೀರೋ ನೋಡ್ತಾನೆ, ಇದೇ ಒಂದು ಕಾರ್ ಪಕ್ಕ ಒಂದು ಲೇಡಿ ಹೋಗ್ತಾ ಇರ್ತಾಳೆ. ಹೀಗಾಗಿ ಆ ಲೇಡಿನ ಕರೆಯೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ಇವಳಿಗೆ ಗೊತ್ತಾಗ್ತಾ ಇರೋದಿಲ್ಲ. ಅವಳು ತನ್ನ ಮುಖದ ಮೇಲೆ ಮೇಕಪ್ ಮಾಡ್ಕೊಂಡು ಅಲ್ಲಿಂದ ಸುಮ್ಮನೆ ಹೊರಟೋಗ್ಬಿಡ್ತಾಳೆ. ಹೀಗಾಗಿ ನಮ್ ಹೀರೋ, ದಯವಿಟ್ಟು ನನ್ನ ಬಿಟ್ಬಿಡು, ನನ್ನ ಕಾಲಲ್ಲಿ ತುಂಬಾನೇ ರಕ್ತ ಹೋಗ್ತೈತೆ, ನಂಗೆ ತಲೆಯೆಲ್ಲ ಸುತ್ತೈತೆ ಅಂತ ಹೇಳ್ತಿದ್ದಂಗೆ ಅವನು ಪ್ರಜ್ಞೆ ತಪ್ಪೋಗ್ಬಿಡ್ತಾನೆ. ಮತ್ತೆ ನಮ್ ಹೀರೋಗೆ ಪ್ರಜ್ಞೆ ಬಂದಾಗ ನೋಡ್ತಾನೆ, ಇವನ್ ಕೈಗೆ ಹಾಗೆ ಇವನ್ ಕಾಲ್ಗೆ ಟ್ರೀಟ್ಮೆಂಟ್ ನ ಮಾಡಿ ಬ್ಯಾಂಡೇಜ್ ನ ಕಟ್ಟಿರ್ತಾನೆ ಅದೇ ವ್ಯಕ್ತಿ. ಹಾಗೆ ನಮ್ ಹೀರೋಗೆ ಇವಾಗ ತುಂಬಾನೇ ಬಾಯಾರಿಕೆ ಆಗ್ಬಿಟ್ಟಿರುತ್ತೆ. ಕುಡಿಯೋಣ ಅಂತ ಬಾಟಲ್ ನ ತೆಗಿತಾನೆ, ಒಂದು ತೊಟ್ಟು ನೀರಿರೋದಿಲ್ಲ. ಹೊಟ್ಟೆ ಹಸುವಿಗೆ ಏನಾದ್ರು ತಿನ್ನೋನಂದ್ರು ಕೂಡ ಏನು ಅಂದ್ರೆ ಏನು ಕೂಡ ಇರೋದಿಲ್ಲ ಇವನ ಹತ್ರ. ಮತ್ತೆ ವಿಲಿಯಮು ಇವನ್ಗೆ ಕಾಲ್ ಮಾಡಿದಾಗ ನಮ್ ಹೀರೋ ಕೂಡ ಕಾಲ್ ಎತ್ಬಿಟ್ಟು, ನೋಡು ನನಗೆ ತುಂಬಾನೇ ಬಾಯಾರಿಕೆ ಮತ್ತೆ ಹೊಟ್ಟೆ ಹಸುತೈತೆ, ಸ್ವಲ್ಪ ನೀರು ಅಥವಾ ಸ್ವಲ್ಪ ಊಟನ ಕೊಡು, ನೀನ್ ಏನ್ ಮಾತನಾಗ ಹೇಳ್ತೀಯೋ ಅದನ್ನೆಲ್ಲಾನು ಕೂಡ ನಾನು ಕೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ವಿಲಿಯಂ ಕೂಡ ನಾನೆಲ್ಲ ಮಾತಾಡೋದನ್ನ ಕೇಳಾದ್ಮೇಲೆ ನಿನ್ಗೆ ಊಟ ನೀರು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇದರಿಂದ ಇವನ್ಗೆ ಕೋಪ ಬಂದ್ಬಿಟ್ಟು ಕೆಟ್ಟ ಮಾತೆಲ್ಲ ಬೈಯಕ್ಕೆ ಶುರು ಮಾಡ್ತಾನೆ. ಇದರಿಂದ ವಿಲಿಯಂ ಕೂಡ ಕೆಟ್ಟ ಮಾತುಗಳನ್ನ ಆಡ್ಬೇಡ, ಇಲ್ಲಾಂದ್ರೆ ನಾನು ನಿಂಗೆ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ನಮ್ ಹೀರೋ ಕೋಪದಲ್ಲಿ ಚೆನ್ನಾಗಿ ಬೈತಾ ಇರ್ತಾನೆ. ಇದರಿಂದ ವಿಲಿಯಮು ನಿನ್ಗೆ ಪನಿಷ್ಮೆಂಟ್ ಮಾಡ್ಲೇಬೇಕು ಅಂದ್ಬಿಟ್ಟು ಆ ಒಂದು ಎಲೆಕ್ಟ್ರಿಕ್ ಶಾಕ್ ನ ನಮ್ ಹೀರೋಗೆ ಹೊಡಿಸ್ತಾ, ಹಾಗೆ ಆ ಒಂದು ಕಾರಲ್ಲಿರುವಂತಹ ಎಸಿನ ಹೈ ಟೆಂಪರೇಚರ್ ಅಲ್ಲಿ ಆನ್ ಮಾಡ್ಬಿಟ್ಟು, ಹಾಗೆ ಒಂದು ಮ್ಯೂಸಿಕ್ ನ ತುಂಬಾ ಲೌಡ್ ಆಗಿ ಹಾಕ್ಬಿಟ್ಟು ಬಿಟ್ಬಿಟ್ಟು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಅನ್ಬಿಟ್ಟು ಕಾಲ್ ನ ಕಟ್ ಮಾಡಿ ಹೊರಟೋಗ್ಬಿಡ್ತಾನೆ. ನಮ್ ಹೀರೋಗೆ ತುಂಬಾನೇ ಚಳಿ ಆಗ್ತಾ ಇರುತ್ತೆ. ಹಾಗೆ ಆ ಒಂದು ಸೌಂಡ್ ಇಂದ ತುಂಬಾನೇ ಇರಿಟೇಟ್ ಆಗ್ತಾ ಇರ್ತಾನೆ. ನೋಡ್ತಿದ್ದಂಗೆ ಆ ಕಾರು ಎಷ್ಟು ಕೋಲ್ಡ್ ಆಗ್ಬಿಡುತ್ತೆ ಅಂದ್ರೆ ಇವನ್ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ, ಅಷ್ಟು ಕೋಲ್ಡ್ ಆಗ್ಬಿಡುತ್ತೆ. ಇವಾಗ ಸಾಟರ್ಡೆ ಆಗಿರುತ್ತೆ. ಆಗ ಮತ್ತೆ ವಿಲಿಯಂ ಕಾಲ್ ಮಾಡಿದಾಗ ನಮ್ ಹೀರೋ ಅವನ ಹತ್ರ ಸಾರಿ ಕೇಳ್ತಾನೆ. ಸರಿ ಆಯ್ತು, ನಾನ್ ನಿನ್ಗೆ ಕೆಟ್ಟ ಮಾತಲ್ಲಿ ಬೈಯೋದಿಲ್ಲ, ಇದನ್ನ ನಿಲ್ಲಿಸ್ಬಿಡು ಅಂತ. ಹೀಗಾಗಿ ವಿಲಿಯಂ ಕೂಡ ಎಸಿ ಮತ್ತೆ ಸಾಂಗು ಎರಡನ್ನು ಕೂಡ ಆಫ್ ಮಾಡ್ಬಿಡ್ತಾನೆ. ಅವಾಗ ಇವನ್ಗೆ ಸ್ವಲ್ಪ ನೆಮ್ಮದಿ ಅನ್ಸ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಾನೆ. ಮತ್ತೆ ನಮ್ ಹೀರೋ ಎದ್ದಾಗ ಕುಡಿಯೋದಕ್ಕೆ ನೀರಿರೋದಿಲ್ಲ, ಅವನ್ಗೆ ತುಂಬಾನೇ ಬಾಯಾರಿಕೆ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಆ ಒಂದು ಬಾಟಲ್ ಅಲ್ಲಿ ಅವನ ಯೂರಿನ್ ಅವನು ಕಲೆಕ್ಟ್ ಮಾಡ್ಕೊಂಡು ಕುಡಿಯೋಕೆ ರೆಡಿ ಆಗಿರ್ತಾನೆ. ಬಟ್ ಆದ್ರೆ ಅದು ಅವನ ಕೈಲಿ ಆಗ್ತಾ ಇರೋದಿಲ್ಲ. ಹೀಗಾಗಿ ಸುಮ್ಮನಾಗ್ಬಿಡ್ತಾನೆ. ಮತ್ತೆ ಅವನ್ಗೆ ಸಿಕ್ಕಿರುವಂತ ಒಂದು ಮೆಟಲ್ ಇಂದ ಒಂದು ಕಾರ್ ಡೋರ್ ನ ಹೊಡೆದಾಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅದು ಕೂಡ ಆಗ್ತಾ ಇರೋದಿಲ್ಲ. ಇದು ತುಂಬಾನೇ ಕಬ್ಣದಿಂದ ಮಾಡ್ಬಿಟ್ಟಿರ್ತಾರೆ ಆ ಒಂದು ಡೋರ್ ನ. ಹೀಗಾಗಿ ಸುಮ್ನೆ ಕೂತ್ಕೊಂಡ್ಬಿಡ್ತಾನೆ. ಅವಾಗ ಮತ್ತೆ ವಿಲಿಯಮ್ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದಾಗ ನಮ್ ಹೀರೋನು ಕೂಡ ಸರಿ ಆಯ್ತು, ಅದೇನ್ ಹೇಳಪ್ಪ, ನನ್ನ ಹತ್ರ ಏನ್ ಮಾತಾಡ್ಬೇಕು ಎಲ್ಲಾನು ಕೂಡ ಮಾತಾಡು, ನಾನು ಕೇಳ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಮಾತಾಡ್ತಿರ್ಬೇಕಾದ್ರೆ ನಮ್ ಹೀರೋ ನೋಡ್ತಾನೆ, ಆಪೋಸಿಟ್ ಅಲ್ಲಿ ಇರುವಂತ ಒಂದು ಬಿಲ್ಡಿಂಗ್ ನ ಟಾಪ್ ಅಲ್ಲಿ ಒಬ್ಬ ವ್ಯಕ್ತಿ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಇವನ್ಗೆ ಗೊತ್ತಾಗೋಗ್ಬಿಡುತ್ತೆ ನನ್ನನ್ನ ಕಾರಲ್ಲಿ ಲಾಕ್ ಮಾಡಿರೋದು ಅದೇ ವ್ಯಕ್ತಿ ಅಂತ. ಹಾಗೆ ನಮ್ ಹೀರೋನು ಕೂಡ ವಿಲಿಯಂ ಹತ್ರ ಮಾತಾಡೋಕೆ ಶುರು ಮಾಡಿರ್ತಾನೆ. ನನಗೆ ಗೊತ್ತು ನೀನ್ ಪ್ಲಾನ್ ಹಾಕೊಂಡಿದ್ದಿ ನನ್ನನ್ನ ಈ ಕಾರಲ್ಲಿ ಮುಗಿಸ್ಬೇಕು ಅಂತ, ಆದ್ರೆ ನಿಂಗೆ ಒಂದು ಹೇಳ್ತೀನಿ, ಈ ಸಿಟಿಲಿ ತುಂಬಾನೇ ಸೆಕ್ಯೂರಿಟಿ ಜಾಸ್ತಿ ಇದೆ. ನನ್ನವನ್ನೇನಾದ್ರೂ ನೀನು ಮುಗಿಸಿದ್ರೆ ನೀನು ಕೂಡ ಜೈಲಿಗೆ ಹೋಗ್ತೀಯಾ, ಆಮೇಲೆ ಪೊಲೀಸ್ನವ್ರು ನಿನ್ನನ್ನು ಕೂಡ ಮುಗಿಸ್ತಾರೆ ಅಂತ. ಅದಕ್ಕೆ ವಿಲಿಯಂ ಕೂಡ ಆ ರೀತಿ ಏನು ಆಗೋದಿಲ್ಲ, ನಿನ್ ಬಾಡಿನ ನಾವು ಕಾಣ್ದಿರೋ ತರ ಬಚ್ಚೆಕ್ ಬಿಡ್ತೀವಿ, ಅದಲ್ದಲೆ ಅದ್ರ ಅವಶ್ಯಕತೆನೂ ನನಗಿಲ್ಲ, ಯಾಕೆಂದ್ರೆ ನನಗೆ ಕ್ಯಾನ್ಸರ್ ಇದೆ, ನಾನೇ ಸ್ವಲ್ಪ ದಿನದಲ್ಲಿ ಸತ್ತೋಗ್ಬಿಡ್ತೀನಿ, ಸುಮ್ನೆ ಅವರಿಗೆಲ್ಲ ಎಂತಕ್ಕೆ ಟೆನ್ಷನ್ ಕೊಡೋದು ಅಂತ ಇವನು ಹೇಳ್ತಾ ಇರ್ತಾನೆ. ಅದಕ್ಕೆ ಎಡಿನು ಕೂಡ ಸರಿ ಆಯ್ತು, ನಿನ್ಗೇನು ನನಗೆ ಶಿಕ್ಷೆ ತಾನೇ ಕೊಡಿಸ್ಬೇಕು, ಪೊಲೀಸ್ನವ್ರಿಗೆ ಕಾಲ್ ಮಾಡು, ನನ್ನನ್ನ ಜೈಲ್ಗೆ ಹಾಕ್ಸು ಅಂತ. ಅವಾಗ ವಿಲಿಯಂ ಒಂದು ಭಾಷಣ ಕೊಡಕ್ಕೆ ಶುರು ಮಾಡ್ತಾನೆ. ನನಗೆ ಈ ಸಿಸ್ಟಮ್ ಅಲ್ಲಿರುವಂತ ಪೊಲೀಸ್ ರೂಲ್ಸ್ ಗಳೆಲ್ಲ ನನಗೆ ಇಷ್ಟನೇ ಇಲ್ಲ, ಯಾಕೆಂದ್ರೆ ಒಬ್ಬೊಬ್ರು ಕೂಡ ಒಬ್ಬೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ, ಒಬ್ಬೊಬ್ಬ ವ್ಯಕ್ತಿನ ಅವನು ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಇವ್ರನ್ನೆಲ್ಲ ತುಂಬಾನೇ ಪವರ್ಫುಲ್ ಇರುವಂತ ವ್ಯಕ್ತಿ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಅವನ ಹತ್ರ ಇರುವಂತ ಹಣದ ಮೂಲಕ. ಅದೇ
ಅದೇ ನನಗೆ ಇಷ್ಟ ಇಲ್ಲ. ನನ್ನ ಮೇನ್ ಗುರಿ ಏನಪ್ಪಾ ಅಂದ್ರೆ ಈ ರೀತಿ ಕಳ್ಳತನ ಮಾಡುವಂತ ವ್ಯಕ್ತಿಗಳು, ಕೊಲೆ ಮಾಡುವಂತ ವ್ಯಕ್ತಿಗಳು, ಇವ್ರು ಯಾರಿಗೂ ಕೂಡ ಈ ಭೂಮಿ ಮೇಲೆ ಬದುಕುವಂತ ಹಕ್ಕೆ ಇರಬಾರ್ದು. ಆ ರೀತಿ ನಾನು ಮಾಡ್ಬೇಕು ಅಂತಾನೆ ಈ ಒಂದು ಕಾರ್ನ ನಾನು ಡಿಸೈನ್ ಮಾಡಿರೋದು ಅಂತ. ಅವಾಗ ನಮ್ ಹೀರೋಗೆ ಗೊತ್ತಾಗ್ಬಿಡುತ್ತೆ, ಓ ಇವನ್ ಯಾರೋ ಪಕ್ಕ ಸೈಕೋ ನನ್ ಮಗ ಅಂತ. ಅವಾಗ ಏಡಿನ್ ಕೂಡ ಹೇಳ್ತಾನೆ, ಯಾರು ಕೂಡ ಬೇಕಂತ ಕಳ್ರ ಆಗೋದಿಲ್ಲ. ಇವಾಗ ನೀನೇ ನೋಡು, ಈ ಒಂದು ಜಾಗದಲ್ಲಿ ಮೆಡಿಸನ್ ಆಗಿರ್ಬೋದು, ಊಟ ಆಗಿರ್ಬೋದು, ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ರೇಟು ಕೂಡ ತುಂಬಾ ಜಾಸ್ತಿ ಆಗಿದೆ. ಈ ತರಹದ ಒಂದು ಸಿಚುವೇಶನ್ ಅಲ್ಲಿ ಪೂರ್ ವ್ಯಕ್ತಿಗಳು ಹೇಗೆ ಬದುಕಬೇಕು ನೀನೇ ಹೇಳು ಅಂತ. ಅವಾಗ ಅವ್ರಿಗೆ ಕದಿಯೋ ದಾರಿ ಬಿಟ್ರೆ ಬೇರೇನು ಕಾಣೋದೇ ಇಲ್ಲ. ಇದೇ ಒಂದು ಸಿಚುವೇಶನ್ ನಾನ್ ಸಿಗಕೊಂಡು ನಾನು ಚಿಕ್ಕ ಪುಟ್ಟ ಕಳ್ತನ ಮಾಡ್ತಿದ್ದೆ, ಆದ್ರೆ ನಾನು ಇದುವರೆಗೂ ಯಾರನ್ನು ಕೊಲೆ ಮಾಡಿಲ್ಲ, ಕೊಲೆನೂ ಮಾಡೋದಿಲ್ಲ ಅಂತ. ಅದಕ್ಕೆ ವಿಲಿಯಂ ಕೂಡ ಹೌದಾ, ಹಾಗಿದ್ರೆ ನಿನ್ನ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ನ ನನಗೆ ಹೇಳು, ನಾನು ನಿನ್ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡ್ತೀನಿ. ನಿನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವುದೇ ರೀತಿ ಕೇಸ್ ಇಲ್ಲ ಅಂದ್ರೆ ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅಂತ. ಅಕಸ್ಮಾತ್ ಯಾವ್ದಾರ ಕೇಸ್ ಇದ್ರೆ ನಿನ್ನನ್ನ ಮುಗಿಸ್ತೀನಿ ಅಂತ. ಇದಕ್ಕೋಸ್ಕರ ನಮ್ ಹೀರೋ ಅವನ ಒಂದು ಸೆಕ್ಯೂರಿಟಿ ಕೋಡ್ ನ ಕೊಡೋದಿಲ್ಲ. ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಒಂದು ಸೆಕ್ಯೂರಿಟಿ ಕೋಡ್ ಅಂತ ಕೊಟ್ಟಿರ್ತಾರೆ. ಆ ಕೋಡ್ ನ ಹಾಕ್ತಿದ್ದಂಗೆನೆ ಅವ್ರನ್ನ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಎಲ್ಲ ಬಂದ್ಬಿಡುತ್ತೆ. ಅವ್ನು ಎಲ್ಲೆಲ್ಲಿ ಕೆಲಸ ಮಾಡ್ತಾನೆ, ಏನ್ ಕೆಲಸ ಮಾಡ್ತಾನೆ, ಮುಂಚೆ ಕ್ರೈಮ್ ಮಾಡಿದ್ನೋ ಇಲ್ವಂತ ಪ್ರತಿಯೊಂದು ಕೂಡ ಗೊತ್ತಾಗ್ಬಿಡುತ್ತೆ. ಆ ರೀತಿಯಾದ ಒಂದು ಕೋಡ್ ಅದು. ಹೀಗಾಗಿ ನಮ್ ಹೀರೋ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಮತ್ತೆ ಇವರಿಬ್ರು ಮಧ್ಯೆ ಒಂದು ವಾದ ನಡೀತಾ ವಾದ ಜಗಳಕ್ಕೆ ಬದಲಾಗಿ ಹೋಗ್ಬಿಡುತ್ತೆ. ಅವಾಗ ಮತ್ತೆ ವಿಲಿಯಂ ಇವನ್ನ ಪನಿಷ್ಮೆಂಟ್ ಮಾಡ್ಬೇಕು ಅಂದ್ಬಿಟ್ಟು ಮತ್ತೆ ಸಾಂಗ್ ಹಾಕಿ ಈ ಸಲ ಹೀಟ್ ಜನರೇಟ್ ಮಾಡೋ ತರ ಮಾಡ್ತಾನೆ. ಆ ಕಾರು ತುಂಬಾ ಬಿಸಿ ಆಗೋ ರೀತಿ. ಅದೇ ರೀತಿ ನಮ್ ಹೀರೋ ಆ ಒಂದು ಶಕೆನ ತಡ್ಕೋತಾನೆ ಕೊನೆಗೂ ಆಗ್ತಾ ಇರೋದಿಲ್ಲ ಅವನ ಕೈಯಲ್ಲಿ. ಅದ್ರಲ್ಲೂ ಇವನ್ಗೆ ಕುಡಿಯೋಕೆ ನೀರ್ ಇಲ್ದಲೆ ಇವನ್ ತುಂಬಾನೇ ಸುಸ್ತಾಗಿ ಹೋಗ್ಬಿಟ್ಟಿರ್ತಾನೆ. ಇದರಿಂದ ಆ ಯೂರಿನ್ನೇ ಕುಡಿಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾನೆ. ಆವಾಗ ವಿಲಿಯಂ ಮತ್ತೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು, ನೋಡು ನಿಂಗೆ ಕೊನೆ ಒಂದು ಚಾನ್ಸ್ ನ ಕೊಡ್ತೀನಿ, ನಿನ್ನ ಬ್ಯಾಕ್ ಗ್ರೌಂಡ್ ಸೆಕ್ಯೂರಿಟಿ ಕೋಡ್ ನ ನನಗೆ ಹೇಳು, ಅದಾದ್ಮೇಲೆ ನಿಂಗೆ ಕುಡಿಯೋದಕ್ಕೆ ನೀರು ಕೊಡ್ತೀನಿ ಅಂತ. ನೀರ್ ಸಿಕ್ಕರೆ ಸಾಕು ನನ್ಗೆ ಅನ್ಬಿಟ್ಟು ಇವನ ಒಂದು ಸೆಕ್ಯೂರಿಟಿ ಕೋಡ್ ನ ಹೇಳ್ತಾನೆ. ಹೀಗಾಗಿ ವಿಲಿಯಂ ಕೂಡ ಅವ್ನ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡ್ತಾನೆ. ಅದೇ ರೀತಿ ವಿಲಿಯಂ ಇವನ್ಗೆ ಕುಡಿಯೋದಕ್ಕೆ ನೀರ್ನ ಸಪ್ಲೈ ಮಾಡ್ತಾನೆ. ಅದೇ ಕಾರಲ್ಲಿ ಇರುತ್ತೆ. ಅದನ್ನು ಕೂಡ ಒಂದು ಡ್ರಾಪ್ ಬಿಡ್ದಂಗೆ ನಮ್ ಹೀರೋ ಚೆನ್ನಾಗಿ ಕುಡ್ಕೊಂಡ್ಬಿಟ್ಟು ತುಂಬಾ ಸುಸ್ತಾಗಿತ್ತಲ್ಲ, ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡಿರ್ಬೇಕಾದ್ರೆ ನಮ್ ಹೀರೋಗೆ ಅವ್ನ ಜಾಕೆಟ್ ನ ಒಳಗಡೆ ಏನೋ ಒತ್ತುತ್ತಾ ಇರುತ್ತೆ. ಇದರಿಂದ ಅವ್ನ ಜಾಕೆಟ್ ನ ಓಪನ್ ಮಾಡ್ಬಿಟ್ಟು ನೋಡಿದಾಗ ಅದ್ರಲ್ಲಿ ಉಳಿದಂತ ಲಾಟರಿ ಟಿಕೆಟ್ ಗಳಿರುತ್ತೆ. ಇನ್ನೇನ್ ಮಾಡೋದು ಅಂದ್ಬಿಟ್ಟು ಅದನ್ನ ಸ್ಕ್ರಾಚ್ ಮಾಡ್ತಾನೆ. ಸ್ಕ್ರಾಚ್ ಮಾಡ್ತಿದ್ದಂಗೆನೆ ಆ ಒಂದು ಲಾಟರಿ ಟಿಕೆಟ್ ಒಳಗಡೆ ಇವನ್ಗೆ ಜಾಕ್ಪಾಟ್ ಹೊಡೆದ್ಬಿಡುತ್ತೆ. ಇವನ್ಗೆ $500 ಸಿಗುತ್ತೆ ಗಿಫ್ಟ್ ಆಗಿ. ಇದರಿಂದ ಈ ನಮ್ ಹೀರೋಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಹಾಗೆ ಒಂದ್ ಕಡೆ ಬೇಜಾರಾಗ್ತಾ ಇರುತ್ತೆ, ಇಲ್ಲಿಂದ ಆಚೆ ಹೋಗಕ್ ಆಗ್ತಿಲ್ಲ ಅಂತ. ಅವಾಗ ವಿಲಿಯಂ ಕಾಲ್ ಮಾಡ್ಬಿಟ್ಟು ಯಾಕೆ ಇಷ್ಟೊಂದು ನಗ್ತಾ ಇದೆಯಾ ಅಂತ ಕೇಳಿದಾಗ ಅವನು ಕೂಡ ಹೇಳ್ತಾನೆ, ತುಂಬಾ ಫೀಲಿಂಗ್ ಅಲ್ಲಿ ಹೇಳ್ತಾನೆ, ಈ ಸಲ ನೋಡು ನನಗೆ $500 ಜಾಕ್ಪಾಟ್ ಹೊಡೆದಿದೆ, ಇದಕ್ಕೋಸ್ಕರ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಇವಾಗ ನಾನು ಆ ಒಂದು ವ್ಯಾನ್ ನ ತಗೊಂಡು ನಾನು ಒಂದು ಒಳ್ಳೆ ಜೀವನ ಬದುಕಬೇಕು ಅಂತ ಅನ್ಕೊಂಡಿದೀನಿ. ದಯವಿಟ್ಟು ನನ್ನನ್ನು ಬಿಟ್ಬಿಡು. ನನಗೆ ಮಕ್ಕಳು ಹಾಗೆ ಹೆಂಡತಿ ಕೂಡ ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ನಾನು ಇನ್ಮೇಲೆ ಈ ಕಳ್ತನನೆಲ್ಲ ಬಿಟ್ಬಿಡ್ತೀನಿ. ಇಷ್ಟು ದಿನ ಮಾಡಿದ ಕಳ್ತನಕ್ಕೂ ನಾನು ಸಾರಿ ಕೇಳ್ತಾ ಇದ್ದೀನಿ, ನನ್ನನ್ನು ಬಿಟ್ಬಿಡು ಅಂತ. ಆದ್ರೆ ಈ ಒಂದು ವಿಲಿಯಂ ಬಿಡೋದಕ್ಕೆ ರೆಡಿ ಆಗಿರೋದಿಲ್ಲ. ಇದರಿಂದ ನೀನು ನನ್ನ ಜೊತೆಗೆ ಇವಾಗ ಕರೆಕ್ಟ್ ಆಗಿ ಮಾತಾಡೋಕೆ ಶುರು ಮಾಡಿದ್ಯಾ, ಅದಕ್ಕೋಸ್ಕರ ನಿಂಗೊಂದು ಪ್ರೈಸ್ ನ ಕೊಡ್ತೀನಿ ಅನ್ಬಿಟ್ಟು ಗ್ಲೌ ಬಾಕ್ಸ್ ಒಳಗಡೆ ಒಂದು ಕುಕ್ಕಿ ಇದೆ, ತಗೊಂಡು ತಿನ್ನು ಅಂತ ಹೇಳ್ತಾನೆ. ಅದೇ ರೀತಿ ನಮ್ ಹೀರೋ ಆ ಒಂದು ಗ್ಲೌ ಬಾಕ್ಸ್ ನ ಓಪನ್ ಆಗ್ತಿದ್ದಂಗೆ ಆ ಕುಕ್ಕಿನ ಎತ್ಕೊಂಡು ತಿಂತಿರ್ಬೇಕಾದ್ರೆ ನಮ್ ಹೀರೋ ನೋಡ್ತಾನೆ, ಈ ಕಾರ್ಗೆ ಪವರ್ ಸಪ್ಲೈ ಮಾಡ್ತಿರೋಂತ ಒಂದು ಲೈನ್ ಕಾಣುತ್ತೆ ಅವನ್ಗೆ. ಹೀಗಾಗಿ ವಿಲಿಯಂ, ನೀನ್ ಆ ಕುಕ್ಕಿನ ತಿನ್ಕೊಂಡು ಎಂಜಾಯ್ ಮಾಡು, ನಂಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅನ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಇವಾಗ ನಮ್ ಹೀರೋಗೆ ಒಂದು ಚಾನ್ಸ್ ಸಿಕ್ಬಿಡ್ತು ಅನ್ಬಿಟ್ಟು ಆ ರೈಟ್ ಸೈಡ್ ಸೀಟ್ ನ ಡ್ಯಾಶ್ ಬೋರ್ಡ್ ನ ಕೆಳಗಡೆ ಹೊಡೆದಾಕ್ಬಿಟ್ಟು ತನ್ನ ಮೊಬೈಲ್ ನ ಯೂಸ್ ಮಾಡ್ಕೊಂಡು ಅದ್ರ ಒಳಗಡೆಯಿಂದ ಒಂದು ಫೋಟೋನ ತಕ್ಕೊಂಡಾಗ ಅವನಿಗೆ ಗೊತ್ತಾಗುತ್ತೆ ಅಲ್ಲಿ ಸೇಫ್ಟಿ ಸ್ವಿಚ್ ಹಾಗೆ ಆ ಕಾರ್ಗೆ ಪವರ್ ಕೊಡ್ತಿದ್ದಂತ ಒಂದು ಬಟನ್, ಇವೆರಡು ಕೂಡ ಅವನ್ಗೆ ಅಲ್ಲಿ ಕಾಣುತ್ತೆ. ಇದರಿಂದ ನಾನು ಪವರ್ ಸಪ್ಲೈ ಲೈನ್ ಕಟ್ ಮಾಡ್ಬಿಡ್ಬೇಕು ಅನ್ಬಿಟ್ಟು ತನ್ನ ಬೆರಳ ಹಾಕ್ಬಿಟ್ಟು ಕಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಇವನೊಂದು ಹುಗುರು ಬ್ರೇಕ್ ಆಗುತ್ತಾ ಹೊರತು ಅದಕ್ಕೆ ಏನು ಆಗೋದಿಲ್ಲ. ಇದನ್ನ ನೋಡ್ತಿದ್ದಂತ ವಿಲಿಯಂ ಇವನ್ಗೆ ಶಾಕ್ ಕೊಟ್ಬಿಟ್ಟು ಅಲ್ಲೇನ್ ಮಾಡ್ತಿದ್ಯ ಅಂತ ಕೇಳಿದಾಗ ನಾನು ಏನು ಮಾಡ್ತಾ ಇಲ್ಲ, ಸುಮ್ನೆ ನೋಡ್ತಿದ್ದೆ ಅಷ್ಟೇ ಅನ್ಬಿಟ್ಟು ಮಾತೆಲ್ಲ ಯಾಮರ್ಸ್ಬಿಡ್ತಾನೆ. ಆಗ ಮತ್ತೆ ನಮ್ಮ ಹೀರೋಗೆ ತುಂಬಾನೇ ಬಾಯಾರಿಕೆ ಆಗಿರೋದ್ರಿಂದ ಇವನ್ಗೆ ಬೇರೆ ವಿಧಿ ಕಾಣ್ದಲೆ ಇವನು ಕೂಡಿಟ್ಟಿರೋಂತ ಯೂರಿನ್ ಇವನು ಕುಡ್ಕೊಂಡ್ಬಿಡ್ತಾನೆ ಕಣ್ ಮುಚ್ಕೊಂಡು. ಇವತ್ತಿಗೆ ಸಂಡೇ ಮುಗಿದೋಗುತ್ತೆ. ನೆಕ್ಸ್ಟ್ ನಾವು ಮಂಡೇ ನೋಡ್ತೀವಿ. ಮಂಡೇ ಬೆಳಗ್ಗೆ ಆಗ್ತಿದ್ದಂಗೆ ನಮ್ಮ ಹೀರೋ ಹಾಗೆ ಸುಮ್ನೆ ಆ ಕಾರಲ್ಲಿ ಕೂತಿರೋಂತರ ಆಕ್ಟಿಂಗ್ ಮಾಡ್ತಾ ತನ್ನ ಕಾರಲ್ಲಿ ಆ ಪವರ್ ಸಪ್ಲೈ ಲೈನ್ ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಹೀಗೆ ಟ್ರೈ ಮಾಡ್ತಾ ನೈಟ್ ಆಗೋಗ್ಬಿಡುತ್ತೆ. ಆದ್ರೂ ಕೂಡ ಟ್ರೈ ಮಾಡ್ತಾ ಇರ್ತಾನೆ. ಆಗ ಒಂದು ಸೆಕೆಂಡ್ಗೆ ಈ ಒಂದು ಕಾರು ಆನ್ ಆಗ್ಬಿಟ್ಟು ಕಂಟ್ರೋಲ್ ಇವನ್ ಕೈಗೆ ಬರುತ್ತೆ ಅಂತ ಇವನ್ಗೆ ಅನ್ಸುತ್ತೆ. ಅದೇ ರೀತಿ ಕಾರ್ನ ತಗೊಂಡು ಇಲ್ಲಿಂದ ಹೋಗ್ಬಿಡೋಣ ಅಂತ ಅನ್ಕೋತಾನೆ. ಆದ್ರೆ ಕಾರು ಇವನ್ ಕಂಟ್ರೋಲ್ ಇರೋದಿಲ್ಲ, ವಿಲಿಯಂ ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಹೀಗಾಗಿ ಬಾಯಡಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅನ್ಬಿಟ್ಟು ಆ ಒಂದು ಸಿಟಿನೆಲ್ಲ ಸುತ್ತಾಡ್ಸೋಕೆ ಶುರು ಮಾಡ್ತಾನೆ. ಸುತ್ತಾಡಿಸ್ಬಿಟ್ಟು ಆ ಪೂರ್ ಪೀಪಲ್ ಎಲ್ಲ ಹೇಗ್ ಜೀವನ ಮಾಡ್ತಾರೆ, ಮಿಡಲ್ ಕ್ಲಾಸ್ ಲೈಫ್ ಜನ ಎಲ್ಲ ದುಡ್ಡಿದ್ರು ಕೂಡ ಯಾಕೆ ಇಷ್ಟೊಂದು ಸೆಕ್ಯೂರಿಟಿ ಆಗಿರ್ತಾರೆ ಅಂತ ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತಾ ಇರ್ತಾನೆ. ಮತ್ತೆ ಹಾಗೆ ಆ ಕಾರ್ನ ತಗೊಂಡು ಒಂದು ಚಿಕ್ಕ ಗಲ್ಲಿಗೆ ಹೋಗ್ತಾನೆ. ಅಲ್ಲಿ ಇಬ್ರು ವ್ಯಕ್ತಿಗಳು ಒಬ್ಬ ವ್ಯಕ್ತಿನ ಹೊಡಿತಾ ಅವನ
ಹತ್ರ ಇದ್ದಂತ ದುಡ್ಡನ್ನೆಲ್ಲ ಕಿತ್ಕೋತಾ ಇರ್ತಾರೆ. ನೋಡು, ಇಂಥ ಜನ ಕಂಡ್ರೆ ನನಗೆ ಆಗೋದಿಲ್ಲ, ಇವ್ರುಗಳಿಗೆ ಪನಿಷ್ಮೆಂಟ್ ಕೊಡೋದ್ರಿಂದ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ಬಿಟ್ಟು ಆ ಎರಡು ಕಳ್ತನ ಮಾಡ್ತಿದ್ದಂತ ವ್ಯಕ್ತಿಗಳು ಇದೇ ಒಂದು ಕಾರ್ನ ಯೂಸ್ ಮಾಡ್ಕೊಂಡು ಅವ್ರಗಳಿಗೆ ಗುದ್ದುಬಿಟ್ಟು ಅವ್ರನ್ನ ಸಾಯಿಸಾಕ್ಬಿಡ್ತಾನೆ. ಇದು ನೋಡ್ಬಿಟ್ಟು ಏನು ಮಾಡ್ತಿದ್ಯಾ ಸೈಕೋ, ಅವ್ರನ್ನ ಸಾಯಿಸ್ಬಿಟ್ಟಲ್ಲ ಅಂದ್ಬಿಟ್ಟು ಚೆನ್ನಾಗಿ ಬೈತಾ ಇರ್ತಾನೆ. ಅದೇ ರೀತಿ ವಿಲಿಯಂ ಕೂಡ ಇವನ್ಗೆ ಶಾಕ್ ನ ಕೊಡ್ತಾ ಆ ಒಂದು ಕಾರ್ನ ತುಂಬಾನೇ ಸ್ಪೀಡ್ ಆಗಿ ಓಡಿಸೋಕೆ ಶುರು ಮಾಡಿರ್ತಾನೆ. ಇವನ್ಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಆದ್ರೂ ಕೂಡ ವಿಲಿಯಂ ಸ್ಪೀಡ್ ನ ಕಮ್ಮಿ ಮಾಡಿದರೆ ಎಲ್ಲಿ ಸಿಗುತ್ತೋ ಅದೇ ದಾರಿಗೆ ನುಗ್ತಾ ಸಡನ್ ಆಗಿ ಬ್ರೇಕ್ ಹೊಡೆದಿರೋದ್ರಿಂದ ಎಡಿನ ತಲೆ ಒಂದು ಕಾರ್ಗೆ ಹೊಡೆದ್ ಬಿಟ್ಟು ಇವನು ಪ್ರಜ್ಞೆ ತಪ್ಪ ಹೋಗ್ಬಿಡ್ತಾನೆ. ಮತ್ತೆ ಅವನಿಗೆ ಪ್ರಜ್ಞೆ ಬಂದಾಗ ನಾವು ಟ್ಯೂಸ್ಡೇಲಿ ನೋಡ್ತೀವಿ. ಈಗ ವಿಲಿಯಂ ಈ ಕಾರ್ನ ಎಲ್ಲಿಗೆ ತಂದಿರ್ತಾನೆ ಅಂದ್ರೆ ಇವನ ಮಗಳು ಸ್ಕೂಲ್ ಹತ್ರ ತಂದಿರ್ತಾನೆ. ಆಚೆಗಡೆ ಇವಳ ಮಗಳು ಕಾಯ್ತಾ ಇರ್ತಾಳೆ ಇವಳ ತಂದೆಗೋಸ್ಕರ. ಹೀಗಾಗಿ ನೀನ್ ಇಲ್ಲಿಗೆ ಯಾಕೆ ಬಂದೆ, ವಾಪಸ್ ಹೋಗ್ಬಿಡ ನಡಿ, ನನ್ನ ಮಗಳಿಗೂ ನಿಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನನ್ನ ಮಗಳಿಗೆ ಏನು ಮಾಡ್ಬೇಡ ಅಂತ. ಆದ್ರೆ ವಿಲಿಯಂ ಇವನ್ಗೆ ಟಾರ್ಚರ್ ಮಾಡ್ಬೇಕು, ಇವನ್ಗೆ ಕಾಟ ಕೊಡ್ಬೇಕು ಅನ್ಬಿಟ್ಟು ಎಡಿನ ಮಗಳನ್ನ ಗುದ್ಸೋದಕ್ಕೆ ರೆಡಿ ಆಗಿರ್ತಾನೆ. ಎಡಿನೂ ಕೂಡ ತುಂಬಾನೇ ಕೋಪ ಬಂದ್ಬಿಟ್ಟು ನನ್ನ ಮಗಳಿಗೆ ನಾನು ಮಾಡಿದ್ರೆ ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ ತುಂಬಾನೇ ಎಗರಾಡ್ತಾನೆ. ಹಾಗೆ ಬೇಡ್ಕೋತಾನು ಕೂಡ, ದಯವಿಟ್ಟು ಬಿಟ್ಬಿಡು ನನ್ನ ಮಗಳನ್ನ, ಇಲ್ಲಿ ನಂದು ನಿಂದು ಮಾತ್ರ ಇರೋದು, ನನ್ನ ಮಗಳನ್ನ ಅಡ್ಡಕ್ ತರಬೇಡ ಅಂತ. ಆದ್ರೆ ಯಾವಾಗ ವಿಲಿಯಂ ಇವನ್ ಮಾತನ್ನ ಕೇಳೋದಿಲ್ವೋ ಅಲ್ಲೇ ಇದ್ದಂತ ಒಂದು ಗನ್ ನ ತಗೊಂಡು ನೀನೇನಾದ್ರೂ ಇವಾಗ ಬೇರೆ ಕಡೆ ಗಾಡಿ ತಿರುಗಿಸ್ಲಿಲ್ಲ ಅಂದ್ರೆ ನಾನೇ ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಶೂಟ್ ಮಾಡ್ಕೊಂಡ್ಬಿಡ್ತಾನೆ. ಆದ್ರೆ ಅದ್ರೊಳಗಡೆ ಬುಲೆಟ್ಸ್ ಇರೋದಿಲ್ಲ. ಇದರಿಂದ ನಿನ್ ಲಾಯಲಿಟಿ ನನಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಅವ್ರ ಮಗಳಿಗೆ ಏನು ಮಾಡ್ದಲೆ ಆ ಜಾಗದಿಂದ ಬೇರೆ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಇವಾಗ ನಮ್ ಹೀರೋಗೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಇವನ್ ಇಷ್ಟು ಟಾರ್ಚರ್ ಕೊಡ್ತಾ ಇದ್ದಾನೆ ನನ್ಗೆ, ನನ್ನ ಕೈಲಿ ಏನು ಮಾಡಕ್ ಆಗ್ತಾ ಇಲ್ವಲ್ಲ ಅನ್ಬಿಟ್ಟು ಅವನ್ಗೆ ತುಂಬಾನೇ ಕೋಪ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿದ್ದಂತ ಎಲ್ಲಾ ಕ್ಯಾಮ್ರಾನ ಕಿತ್ತಾಕ್ಬಿಡ್ತಾನೆ. ಹೀಗಾಗಿ ವಿಲಿಯಂ ಕಂಟಿನ್ಯೂಸ್ ಆಗಿ ಶಾಕ್ ನ ಕೊಡ್ತಾ ಇರ್ತಾನೆ. ಆದ್ರೂ ಕೂಡ ಅದನ್ನೆಲ್ಲ ತಡ್ಕೋತಾ ಆ ಕ್ಯಾಮ್ರಾನೆಲ್ಲ ಕಿತ್ತಾಕಿ ಆ ಒಂದು ಟಿವಿ ಇರುತ್ತಲ್ಲ ಅದನ್ನು ಕೂಡ ಎಲ್ಲ ಹೊಡೆದಾಕ್ಬಿಡ್ತಾನೆ. ಹೀಗಾಗಿ ಆ ಕಾರು ಸೀದಾ ಒಂದು ಜಾಗಕ್ಕೆ ಹೋಗಿ ಸ್ಟಾಪ್ ಆಗುತ್ತೆ. ಪಕ್ಕದಲ್ಲಿ ಇನ್ನೊಂದು ಕಾರ್ ಕೂಡ ಇರುತ್ತೆ. ಆಗ ಆ ಕಾರಿಂದ ಒಬ್ಬ ವ್ಯಕ್ತಿ ಆಚೆ ಬಂದ್ಬಿಟ್ಟು ಈ ಡೋರ್ ಗ್ಲಾಸ್ ನ ಸ್ವಲ್ಪ ಇಳಿಸ್ಬಿಟ್ಟು ಇವನ್ಗೆ ಕೇಬಲ್ ಜಿಪ್ ಲಾಕ್ ನ ಕೊಡ್ತಾನೆ. ನಿನ್ ಕೈನ ಸೀಟ್ ನ ಕೆಳಗಡೆ ಕಟ್ಟಾಕೊಬೇಕು ನೀನೆ ಅಂತ. ಹೀಗಾಗಿ ಇವನು ಕೂಡ ಆ ಒಂದು ಸೀಟ್ ನ ಕೆಳಗಡೆ ಆ ಕೇಬಲ್ ಜಿಪ್ ಬ್ಯಾಂಡ್ ಇಂದ ತನ್ನ ಕೈನ ಕಟ್ಕೋತಾನೆ. ಇದು ಅಷ್ಟು ಈಸಿ ಆಗಿರೋದಿಲ್ಲ, ಅದನ್ನೇನೋ ಒಂದ್ಸರಿ ಲಾಕ್ ಮಾಡಿದ್ರೆ ಬಿಡಿಸ್ಕೊಳ್ಳೋದು. ಆವಾಗ ವಿಲಿಯಂ ಇವನ ಕಾರ್ನ ಹಿಂದಗಡೆ ಕೆಲವು ಟೂಲ್ ಬಾಕ್ಸ್ ಗಳನ್ನ ಇಡ್ತಾನೆ. ಗೊತ್ತಾಗೋಗ್ಬಿಡುತ್ತೆ ಇವನ್ ಪಕ್ಕ ನನ್ನನ್ನ ಸಾಯಿಸೋದಕ್ಕೆ ಬಂದಿದ್ದಾನೆ ಅಂತ. ಹಾಗೆ ಅವನು ಆ ಒಂದು ಡ್ರೈವಿಂಗ್ ಸೀಟ್ಗೆ ಬಂದು ಕೂತ್ಕೋತಾನೆ. ಬಂದಾಗ ಗೊತ್ತಾಗುತ್ತೆ ಇವನೊಬ್ಬ ವಯಸ್ಸಾಗಿರೋ ವ್ಯಕ್ತಿ ಅಂತ. ಬಂದಾಗ ವಿಲಿಯಂ ಏನ್ ಮಾಡ್ತಾನೆ ಅಂದ್ರೆ ನಮ್ ಹೀರೋ ಹತ್ರ ಇತ್ತಲ್ಲ ಒಂದು ಗನ್ನು, ಅದಕ್ಕೆ ಕೆಲವು ಬುಲೆಟ್ಸ್ ಗಳನ್ನ ಹಾಕ್ತಾನೆ. ಹಾಕ್ಬಿಟ್ಟು ಬಾ ನಾವಿಬ್ರು ಒಂದು ಲಾಂಗ್ ಡ್ರೈವ್ ಹೋಗೋಣ ಅನ್ಬಿಟ್ಟು ಆ ಕಾರ್ನ ಎತ್ಕೊಂಡು ಒಂದು ಘಾಟ್ ಸೆಕ್ಷನ್ ಕಡೆಗೆ ಬರ್ತಾನೆ. ಬರ್ತಿರ್ಬೇಕಾದ್ರೆ ವಟ ಅಂತ ಇರ್ತಾನೆ. ನನ್ನ ಗುರಿನೇ ಇದು, ನನ್ನ ಆಸೆನೆ ಇದು, ಇಡೀ ಈ ತರ ವ್ಯಕ್ತಿಗಳನ್ನ ಈ ತರ ಕಾರ್ ಒಳಗಡೆ ಕೂಡಾಕಿ ಟಾರ್ಚರ್ ನ ಕೊಟ್ಟು ಅವ್ರನ್ನ ಸಾಯಿಸ್ಬೇಕು. ಅವಾಗ ಮಾತ್ರ ಈ ಕಳ್ತನ ಮಾಡೋರ್ಗೆ ಒಂದು ಒಳ್ಳೆ ಶಿಕ್ಷೆ ಸಿಕ್ತಂಗ ಆಗುತ್ತೆ. ಆದ್ರೆ ಈ ಸರ್ಕಾರ ಎಲ್ಲ ಏನ್ ಮಾಡುತ್ತೆ, ನಿಮ್ಮನ್ನ ಜೈಲ್ಗೆ ಹಾಕಿ ಊಟ ತಿಂಡಿ ಬಟ್ಟೆ ಎಲ್ಲಾನು ಕೊಟ್ಟು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದೇ ನನ್ಗೆ ಇಷ್ಟ ಇಲ್ಲ. ಇಡೀ ನಿಮ್ಮನ್ನೆಲ್ಲ ಈ ತರ ಟಾರ್ಚರ್ ಕೊಟ್ಟು ಮುಗಿಸ್ಬೇಕು ಅಂತ ನಮ್ ಹೀರೋಗೆ ಇಷ್ಟ ಆಲ್ರೆಡಿ ಕನ್ಫರ್ಮ್ ಆಗಿರುತ್ತೆ. ಇವನು ಸೈಕೋ ನನ್ ಮಗ ಇನ್ನೇನ್ ಸತ್ತೋಗ್ತಾನೆ ಅನ್ಬಿಟ್ಟು ಈ ರೀತಿ ಟಾರ್ಚರ್ ನ ಕೊಡ್ತಾ ಇದ್ದಾನೆ ನನಗೆ ಅಂತ. ಹಾಗೆ ನಮ್ ಹೀರೋ ಸುಮ್ನೆ ಅಂತೂ ಕೂತಿರೋದಿಲ್ಲ. ಅವನ ಕಾಲ್ನ ಮೂಲಕ ಆ ಒಂದು ಪವರ್ ಸಪ್ಲೈ ಮಾಡ್ತಿದ್ದಂತ ಲೈನ್ ಇರುತ್ತಲ್ಲ ಅದನ್ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ತನ್ನ ಕಾಲ್ನ ಮೂಲಕ. ಅವಾಗ ಎಡಿನು ಕೂಡ ಇವನ್ನ ಸ್ವಲ್ಪ ಟೆನ್ಷನ್ ಮಾಡಿಸ್ಬೇಕು ಅನ್ಬಿಟ್ಟು ಇವನ ಮಗಳು ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾನೆ. ವಿಲಿಯಂ ತನ್ನ ಮಗಳು ಬಗ್ಗೆ ಮಾತಾಡ್ತೀಯ ಅನ್ಬಿಟ್ಟು ಬ್ರೇಕ್ ನ ಹೊಡ್ಸಿ ಆ ಡ್ಯಾಶ್ ಬೋರ್ಡ್ಗೆ ನಮ್ ಹೀರೋ ಮುಖ ಹೊಡೆಯೋ ರೀತಿ ಮಾಡಿ ಅವನಿಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇರ್ತಾನೆ. ಆದ್ರೂ ಕೂಡ ನಮ್ ಹೀರೋ ಬಿಡ್ದಲ್ಲಿ ಇವನ್ಗೆ ಕಂಟಿನ್ಯೂಸ್ ಆಗಿ ಟೆನ್ಷನ್ ಕೊಡ್ತಾನೆ ಇರ್ತಾನೆ ಅವಳ ಮಗಳು ಬಗ್ಗೆ ಮಾತಾಡಿ. ಹಾಗೆ ಮತ್ತೆ ಆ ಕಾರು ಘಾಟ್ ಸೆಕ್ಷನ್ ಇಂದ ಹೋಗ್ತಾ ಇರುತ್ತಲ್ಲ ಅಲ್ಲಿ ತುಂಬಾ ಟರ್ನ್ಸ್ ಗಳಿರುತ್ತೆ. ಹಾಗೆ ಕೆಲವು ಕಲ್ಲು ಬಂಡೆಗಳೆಲ್ಲ ಇರುತ್ತೆ ಅಲ್ಲಿ. ಮತ್ತೆ ವಿಲಿಯಂ ಕೂಡ ನೀವೆಲ್ಲ ರೋಡ್ ಅಲ್ಲಿ ಇರುವಂತ ಜನಗಳು ನೀವೆಲ್ಲ ನಾಯಿಗಳ ರೀತಿ ಸಾಯ್ಬೇಕು, ಅದೇ ನನ್ನ ಆಸೆ ಅಂತ ತುಂಬಾ ಸೈಕೋ ಪ್ಯಾತ್ ಆಗಿ ಮಾತಾಡ್ತಾ ಇರ್ತಾನೆ. ಒಂದು ಮಾತನ್ನ ಹೇಳ್ತಾನೆ, ನೋಡು ವಿಲಿಯಂ ನಿನ್ಗೊಂದು ಮಾತನ್ನ ಹೇಳ್ತೀನಿ, ರೋಡ್ ಅಲ್ಲಿ ಇರುವಂತಹ ಜನಗಳಿಗೆ ಕೈಯಲ್ಲಿ ದುಡ್ಡಿಲ್ದೆ ಇರಬಹುದು, ಆದ್ರೆ ಅವ್ರ ತಲೆ ತುಂಬಾ ಬುದ್ಧಿ ಇರುತ್ತೆ. ಆದ್ರೆ ನಿಮ್ಮಂತ ವ್ಯಕ್ತಿಗಳಿಗೆ ಕೈ ತುಂಬಾ ದುಡ್ಡಿದ್ರು ಕೂಡ ತಲೆ ಒಳಗಡೆ ಒಂಚೂರು ಬುದ್ಧಿ ಕೂಡ ಇರೋದಿಲ್ಲ. ಎಷ್ಟು ದಿನ ನನ್ನ ಕಟ್ ಹಾಕ್ಬಿಟ್ಟು ಎಷ್ಟು ಟಾರ್ಚರ್ ಮಾಡಿದೆ, ಇವಾಗ ಕಾರು ನನ್ ಕಂಟ್ರೋಲ್ ಇದೆ ಅನ್ಬಿಟ್ಟು ಆ ಒಂದು ಕಾರ್ಗೆ ಪವರ್ ಸಪ್ಲೈ ಮಾಡ್ತಿತ್ತಲ್ಲ ಆ ಲೈನ್ ನ ತುಂಬಾ ಫೋರ್ಸ್ ಆಗಿ ಕಟ್ಟೆ ಮಾಡ್ಬಿಡ್ತಾನೆ. ಇದರಿಂದ ಗಾಡಿ ಕಂಟ್ರೋಲ್ ತಪ್ಪ ಹೋಗ್ಬಿಟ್ಟು ಸೀದಾ ಒಂದು ಬಂಡೆಗಳಿರುವಂತ ಜಾಗದಿಂದ ಕೆಳಗಡೆ ಬಿದ್ದ್ಬಿಡುತ್ತೆ. ಹೀಗಾಗಿ ವಿಲಿಯಂ ಕೂಡ ಆ ಒಂದು ಗನ್ನ ತಗೊಂಡು ನಮ್ ಹೀರೋಗೆ ಶೂಟ್ ಮಾಡ್ತಾನೆ. ಬಟ್ ಆದ್ರೆ ಕಾರು ಪಲ್ಟಿ ಹೊಡೆದಿರೋದ್ರಿಂದ ಆ ಬುಲೆಟ್ ಸೈಡ್ ಗೆ ಹೋಗ್ಬಿಟ್ಟು ಕೊನೆಗೆ ವಿಲಿಯಂ ನ ಭುಜುಕೇನ ಬಂದು ಬಿದ್ದು ಬಿಡುತ್ತೆ. ಮತ್ತೆ ಆ ಕಾರು ತುಂಬಾ ಜೋರಾಗಿ ಕ್ರಾಶ್ ಆಗಿರೋದ್ರಿಂದ ಅದ್ರ ಹಿಂದಗಡೆ ಇದ್ದಂತಹ ಗ್ಲಾಸ್ ಹೊಡೆದು ಹೋಗ್ಬಿಡುತ್ತೆ. ಮತ್ತೆ ಹಾಗೆ ನಮ್ ಹೀರೋ ಮತ್ತೆ ವಿಲಿಯಂಗೆ ತುಂಬಾನೇ ಇಂಜರ್ಡ್ ಆಗ್ಬಿಡ್ತಾರೆ ಇಬ್ರು ಕೂಡ. ಮತ್ತೆ ನಮ್ ಹೀರೋ ಇನ್ನು ತನ್ನ ಕೈನ ಬಿಡಿಸ್ಕೊಂಡಿರೋದಿಲ್ಲ. ಆವಾಗ ಅವನು ಬೇಗನೆ ತನ್ನ ಕೈನ ಬಿಡಿಸ್ಬೇಕು ಅಂದ್ಬಿಟ್ಟು ಆ ಒಂದು ಕೇಬಲ್ ಜಿಪ್ ಬ್ಯಾಂಡ್ ನ ಜೋರಾಗಿ ಕುಯ್ಯೋಕೆ ಶುರು ಮಾಡ್ತಾನೆ. ಹೀಗಾಗಿ ಅವನ್ ಕೈನ ಬಿಡಿಸ್ಕೊಂಡ್ಬಿಟ್ಟು ಆ ಒಂದು ಗನ್ನ ದೂರ ತೆಳ್ಬಿಟ್ಟು ವಿಲಿಯಂಗೆ ಹೆಂಗ್ ಹೊಡಿತಾನೆ ಅಂದ್ರೆ
ಇಷ್ಟು ದಿನ ಇವ್ನು ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದ ಅನ್ನೋದು ನೆನ್ಸ್ಕೊಂಡು ಮುಖ ನೋಡ್ದಂಗ್ ಗುದ್ದುತ್ತಾನೆ. ಈ ಒಂದು ಸೀನ್ ನ ನೋಡಿ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡ್ತು. ಯಾಕೆಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿರ್ತಾನೆ ನಮ್ಮ ಹೀರೋಗೆ ಇವನು. ವಿಲಿಯಂ ಕೂಡ ತುಂಬಾ ಒದೆ ತಿನ್ಬಿಟ್ಟು ಅವನು ಕೂಡ ಸಾಯಿ ಸ್ಟೇಜ್ಗೆ ಬಂದ್ಬಿಡ್ತಾನೆ. ಅವಾಗ ನಮ್ಮ ಹೀರೋಗೆ ಅವ್ನ ಮಗಳು ಕಾಲ್ ಮಾಡ್ತಾಳೆ. ಯಾಕೆಂದ್ರೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದ್ಬಿಟ್ಟಿರುತ್ತೆ ಫೋನು. ಇದರಿಂದ ಕಾಲ್ನ ಪಿಕ್ ಮಾಡಿದಾಗ ಇವತ್ತಾದ್ರೂ ನನ್ನನ್ನ ನೀವು ಕರ್ಕೊಂಡು ಹೋಗೋದಕ್ಕೆ ಬರ್ತೀರ ಅಂದಾಗ ಅವನು ಕೂಡ ಖಂಡಿತ ಬರ್ತೀನಿ ಇವತ್ತ ಅಂತ ಹೇಳಿ ಪ್ರಾಮಿಸ್ ನ ಮಾಡ್ತಾನೆ. ಆಗ ನೋಡ್ತಾನೆ ಆ ಕಾರ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿರುತ್ತೆ. ಇನ್ನು ನಾನು ಇಲ್ಲಿದ್ರೆ ಸುಟ್ಟೋಗ್ಬಿಡ್ತೀನಿ, ನಾನು ಸತ್ತೋಗ್ಬಿಡ್ತೀನಿ ಅನ್ಬಿಟ್ಟು ಕಾರ್ ಹಿಂದಗಡೆ ಗ್ಲಾಸ್ ಹೊಡೆದೋಗ್ಬಿಟ್ಟಿದ್ದಲ್ಲ ಅದನ್ನ ವಿಲಿಯಂ ಬ್ಯಾಗ್ ಒಳಗಡೆ ಒಂದು ಟೂಲ್ ನ ತಗೊಂಡು ಆ ಕಾರ್ ಗ್ಲಾಸ್ ನ ಕ್ಲೀನ್ ಆಗಿ ಹೊಡೆದಾಕ್ಬಿಟ್ಟು ಅಲ್ಲಿಂದ ಆಚೆ ಬಂದ್ಬಿಡ್ತಾನೆ. ಆದ್ರೆ ವಿಲಿಯಂಗೆ ಬರಕ್ಕಾಗ್ದಲೆ ಆ ಒಂದು ಕಾರ್ ಜೋರಾಗಿ ಬೆಂಕಿ ಹತ್ಕೊಂಡಿರೋದ್ರಿಂದ ವಿಲಿಯಂ ಅಲ್ಲೇ ಸತ್ತೋಗ್ಬಿಡ್ತಾನೆ ಸುಟ್ಟೋಗಿ. ನಮ್ಮ ಹೀರೋನು ಕೂಡ ಹೆಂಗೋ ಸೈಕೋ ನನ್ ಮಗುನಿಂದ ತಪ್ಪಿಸ್ಕೊಂಡೆ ಅನ್ಬಿಟ್ಟು ಹಾಗೆ ಹೈವೇಗೆ ಬರ್ತಾನೆ. ಬಂದಾಗ ಒಬ್ಬ ಡ್ರೈವರ್ ಇವನ್ಗೆ ಸಿಕ್ಕಿ ಅವನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾನೆ. ನಮ್ಮ ಹೀರೋನು ಕೂಡ ಸ್ವಲ್ಪ ಟ್ರೀಟ್ಮೆಂಟ್ ನ ತಗೊಂಡು ಆ ಒಂದು ಗೆದ್ದಿದ್ನೆಲ್ಲ ದುಡ್ಡು ಲಾಟ್ರಿ ಟಿಕೆಟ್ ಅಲ್ಲಿ $500 ಉಳಿದಂತ ಬಾಕಿ ಅಮೌಂಟ್ ನ ಕ್ಲಿಯರ್ ಮಾಡಿಬಿಟ್ಟು ವ್ಯಾನ್ ನ ತಗೊಂಡು ಹಾಗೆ ತನ್ನ ಮಗಳಿಗೆ ಒಂದು ಸೈಕಲ್ ನು ಕೂಡ ತಗೊಂಡು ತನ್ನ ಮಗಳನ್ನ ಕರ್ಕೊಂಬರಕ್ಕೆ ಅಂತ ಹೋಗ್ತಾನೆ. ಹೀಗಾಗಿ ಸಾರನ್ನು ಕೂಡ ತನ್ನ ತಂದೆನೆ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಹೀಗಾಗಿ ನಮ್ಮ ಹೀರೋ ತನ್ನ ಮಗಳಿಗೆ ನಾನು ಟೈಮ್ ನ ಕೊಡ್ಬೇಕು, ಅವಳ ಜೊತೆ ಇನ್ ಮುಂದೆ ನಾನು ಚೆನ್ನಾಗಿ ಜೀವನ ಮಾಡ್ಬೇಕು ಅನ್ನೋದು ಡಿಸೈಡ್ ಆಗ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಕೊನೆಯಲ್ಲಿ ಒಂದು ಕ್ವಶನ್, ಅಕಸ್ಮಾತ್ ನೀವೇನಾದ್ರೂ ಈ ರೀತಿ ಸಿಗಾಕೊಂಡ್ಬಿಟ್ರೆ ನೀವೇನ್ ಮಾಡ್ತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ನಿಮ್ ತಲೆನೂ ಕೂಡ ಯಾವ್ಯಾವ ರೀತಿ ಓಡುತ್ತೆ ಅಂತ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತೊಗೊಂಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.